ಕೆಳಗಿನ ಉಕ್ತಿಗಳಲ್ಲಿ ಯಾವ ಎರಡು ಉಕ್ತಿಗಳ ಮೌಲ್ಯವು 8.76ಕ್ಕೆ ಸಮಾನವಾಗಿದೆ? ಎರಡು ಉತ್ತರಗಳನ್ನ ಆಯ್ಕೆ ಮಾಡಿ. ಇಲ್ಲಿ ಆಯ್ಕೆಗಳನ್ನ ನೋಡ್ಲಿಕ್ಕೆ ಮುಂಚೆ ನಮಗೆ ಕೊಟ್ಟಿರುವ ದಶಮಾಂಶ ಸಂಖ್ಯೆಯನ್ನ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಸಂಖ್ಯೆಯನ್ನ 8.76 ಅಂತ ಓದ್ತೇವೆ ಹೊರತು 8.76 ಅಂತ ಓದೋದಿಲ್ಲ. ಯಾಕೆ ಅಂದ್ರೆ ಬಿಂದುವಿನ ನಂತರ ಬರುವಂತಹ ಅಂಕೆಗಳನ್ನ ನಾವು ಬಿಡಿ ಬಿಡಿಯಾಗಿ ಓದ್ತಾ ಹೋಗ್ತೇವೆ. 8 ಬಿಡಿ ಸ್ಥಾನದಲ್ಲಿದೆ, 7 ದಶಾಂಶ ಸ್ಥಾನದಲ್ಲಿದೆ, 6 ಶತಾಂಶ ಸ್ಥಾನದಲ್ಲಿದೆ. ಅಂದ್ರೆ 8 ಬಿಡಿಗಳು ಪ್ಲಸ್ 7 ದಶಾಂಶಗಳು ಪ್ಲಸ್ 6 ಶತಾಂಶಗಳಿಗೆ ಸಮಾನ. ಇದನ್ನೇ ಆಯ್ಕೆ ಎ ಹೇಳ್ತಿರೋದ್ರಿಂದ ಆಯ್ಕೆ ಎ ಸರಿಯಾದ ಉತ್ತರ. ಈಗ ಆಯ್ಕೆ ಬಿ ನ ನೋಡಿದ್ರೆ ಕೊಟ್ಟಿರುವ ಸಂಖ್ಯೆಯ ವಿಸ್ತರಿಸಿದ ರೂಪದಂತೆ ಕಾಣುತ್ತೆ. ನೋಡೋಣ, ಕೊಟ್ಟಿರುವ ಸಂಖ್ಯೆನ ವಿಸ್ತರಿಸಿ ನೋಡೋಣ. ಇದನ್ನ ವ್ಯಕ್ತಪಡಿಸೋದಕ್ಕೆ ನಾವು ಕಲರ್ ಕೋಡಿಂಗ್ ಅನ್ನ ಬಳಸ್ತೇವೆ. ಪ್ರತಿ ಸ್ಥಾನ ಬೆಲೆಗೆ ಒಂದೊಂದು ಕಲರ್ ಅನ್ನ ಕೊಡೋಣ. 8 ಬಿಡಿಗಳು ಅಂದ್ರೆ 8 ಇಂಟು 1ಕ್ಕೆ ಸಮ, ಪ್ಲಸ್ 7 ದಶಾಂಶಗಳು ಅಂದ್ರೆ 7 ಇಂಟು 1 ಡಿವೈಡೆಡ್ ಬೈ 10ಕ್ಕೆ ಸಮ, 6 ಶತಾಂಶಗಳು ಅಂದ್ರೆ ಪ್ಲಸ್ 6 ಇಂಟು 1 ಡಿವೈಡೆಡ್ ಬೈ 100ಕ್ಕೆ ಸಮ. ಇದೇ ವಿಸ್ತೃತ ರೂಪ ಆಪ್ಷನ್ ಬಿ ನಲ್ಲಿ ಕಂಡುಬರ್ತಿರೋದ್ರಿಂದ ಆಪ್ಷನ್ ಬಿ ಕೂಡ ಸರಿಯಾದ ಉತ್ತರ. ಈಗ ನಮ್ಗೆ 2 ಸರಿಯಾದ ಉತ್ತರಗಳು ಸಿಕ್ಕಾಗಿದೆ. ಆದ್ರೆ ಆಪ್ಷನ್ ಸಿ ಮತ್ತು ಡಿ ಯಾಕೆ ಸರಿಯಾದ ಉತ್ತರ ಅಲ್ಲ ಅಂತ ಪರಿಶೀಲನೆ ಮಾಡೋಣ. ಆಪ್ಷನ್ ಸಿ ನಲ್ಲಿ ದಶಮಾಂಶ ಸ್ಥಾನಗಳನ್ನ ನಾವು ಬೇರೆ ಬೇರೆ ಮಾಡಿ ಬರ್ದಿರೋ ತರ ಕಾಣ್ತಾ ಇದೆ. ಅದೇ ರೀತಿ ಕೊಟ್ಟಿರೋ ಸಂಖ್ಯೆಯನ್ನ ಕೂಡ ವ್ಯಕ್ತಪಡಿಸೋಣ. 8 ಬಿಡಿಗಳು ಅಂದ್ರೆ 8 ಪ್ಲಸ್ 7 ದಶಾಂಶಗಳು ಅಂದ್ರೆ 0.7 ಅಂತ ಹೇಳಿ ದಶಾಂಶ ಸ್ಥಾನದಲ್ಲಿ 7ಅನ್ನ ತಗೊಳ್ಬೇಕು. 6 ಶತಾಂಶಗಳು ಅಂದ್ರೆ ಶತಾಂಶದ ಜಾಗದಲ್ಲಿ 6ಅನ್ನ ಇಟ್ಕೊಂಡು ಬಾಕಿ ಇನ್ನೆಲ್ಲ ಸ್ಥಾನಗಳಲ್ಲಿ ಶೂನ್ಯಗಳನ್ನ ತಗೊಳ್ಬೇಕು. ಈಗ ಆಯ್ಕೆ ಸಿ ನ ನೋಡಿದ್ರೆ 8 ಪ್ಲಸ್ 0.7 ಇದೆ ಅಂದ್ರೆ 8 ಮತ್ತು 7 ದಶಾಂಶಗಳಿದೆ. ಆದ್ರೆ 6 ಶತಾಂಶಗಳ ಬದಲು 6 ಸಹಸ್ರಾಂಶಗಳು ಕಂಡು ಬರ್ತಾ ಇದೆ. ಇದೇ ಕಾರಣದಿಂದ ಆಪ್ಷನ್ ಸಿ ತಪ್ಪಾದ ಉತ್ತರ. ಈಗ ಕೊಟ್ಟಿರುವ ಸಂಖ್ಯೆಯನ್ನ ಪದಗಳಲ್ಲಿ ಬರೆಯೋದಾದ್ರೆ 8 ಮತ್ತು 7 ದಶಾಂಶಗಳು ಮತ್ತು 6 ಶತಾಂಶಗಳು ಅಂತ ಬರೀಬಹುದು. ಅಥವಾ 8 ಮತ್ತು 76 ನೂರನೇ ಒಂದುಗಳು ಅಥವಾ 76 ಶತಾಂಶಗಳು ಅಂತ ಕೂಡ ಬರಿಬಹುದು. ಆದ್ರೆ ಆಪ್ಷನ್ ಡಿ ನಲ್ಲಿ ನಮ್ಗೆ 67 ನೂರನೇ ಒಂದುಗಳು ಕಂಡು ಬರ್ತಿರೋದ್ರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ಅಲ್ಲ. ಈ ರೀತಿ ಒಂದು ದಶಮಾಂಶ ಸಂಖ್ಯೆಯನ್ನ ನಾವು ಬಹುರೂಪಗಳಲ್ಲಿ ವ್ಯಕ್ತಪಡಿಸಬಹುದು.